ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ಗಾಯ್ಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಗೇನ್, ಬಿಕಾಸ್ ಈ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿ ತುಂಬಾನೇ ಸಮಯ ಆಯಿತು ಅಂತಲೇ ಹೇಳ್ಬೋದು. ನಿಮ್ಮ ಮೈಂಡಲ್ಲಿ ಇರೋ ಸ್ಪೆಸಿಫಿಕ್ ಯಾರು ಒಬ್ರು ಪರ್ಸನ್ ಇರ್ತಾರೆ ನಿಮ್ಮ ಮೈಂಡಲ್ಲಿ ಆಬ್ವಿಯಸ್ಲಿ. ಸೊ ಅವರ ಮೆಸೇಜ್ ನಿಮಗೆ ಏನಿದೆ ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಈ ಒಂದು ವಿಡಿಯೋದಲ್ಲಿ ನಾನು 2 ಡೆಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒನ್ ಇಸ್ ಟ್ಯಾರೋ ಕಾರ್ಡ್ ಆಸ್ ಯೂಶುವಲ್, another one is love messages card. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ರ್ಯಾಂಡಮ್ ಆಗಿ ಈ ಒಂದು ಡೆಕ್ಕಿಂದ ಒಂದಷ್ಟು ಮೆಸೇಜಸ್ನ ನಾನು ಪುಲ್ ಮಾಡ್ತೀನಿ. ಆಲ್ ರೈಟ್, ತುಂಬ ಬೆಳಕು ಬರ್ತಾ ಇದೆ ಅನಿಸ್ತಾ ಇದೆ. ಓಕೆ, ಫಸ್ಟು ರ್ಯಾಂಡಮ್ ಆಗಿ ಈ ಒಂದು ಡೆಕ್ಕಿಂದ ಪುಲ್ ಮಾಡ್ತೀನಿ ಆ್ಯಂಡ್ ದೆನ್ ನೋಡೋಣ ಕಾರ್ಡ್ಸ್ ಕಡೆಯಿಂದ ಏನೆಲ್ಲ ಬರುತ್ತೆ, ರಿಲೇಟ್ ಮಾಡೋಣ. ಸೊ ಆ ಥರ ನಾನು ಮಾಡ್ಬೇಕಂತ ಇದ್ದೀನಿ. ಐ ಗೆಸ್ ನಾನೇ ಸ್ವಲ್ಪ ಹಿಂದೆ ಹೋಗ್ತೀನಿ, ತುಂಬ ಬೆಳಕು ಬಂದ್ರೂ ಚೆನ್ನಾಗಾಗಲ್ವೇನೋ. ಓಕೆ ಗಾಯ್ಸ್, ಸೊ 2 ಆಪ್ಷನ್ ಇರುತ್ತೆ. ಯಾರೆಲ್ಲ ಹೊಸಬ್ರಿದ್ದಾರೆ, ಅಗೇನ್ ನಿಮಗೆ ಒಂದು ಶಾರ್ಟ್ ಆಗಿ ಹೇಳ್ತೀನಿ ಹೆಂಗಿರುತ್ತೆ ವಿಡಿಯೋ ಏನು ಕತೆ ಅಂತ. 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಏನು 2 ಆಪ್ಷನ್ಸ್ ಅಂದರೆ ಇಮೇಜಸ್ ಬರುತ್ತೆ ಸ್ಕ್ರೀನ್ ಮೇಲೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಇನ್ ಕೇಸ್ ನಿಮಗೆ ಆ ಆಪ್ಷನ್ಸ್ನ ಚೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ಓಕೆ, ನೀವು ಅದ್ರ ಬೇಸ್ಡ್ ಆಗಿ ಕೂಡ ಆಪ್ಷನ್ಸ್ನ ಚೂಸ್ ಮಾಡ್ಕೊಬೋದು. ಆಲ್ ರೈಟ್, ಸೊ ತಡ ಮಾಡೋದು ಬೇಡ, ಗ್ರೂಪ್ 1 or 2 ಯಾವುದು ಅಂತ ನೋಡೋಣ. ಇಮೇಜಸ್ ಇವಾಗ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಸೊ ಐ ಹೋಪ್ ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಇನ್ ಕೇಸ್ ನಿಮಗೆ ಚೂಸ್ ಮಾಡೋಕೆ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಮುಂಚೆನೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು, ರೈಟ್? ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಕೂಡ ಅಲ್ಲೇ ಮೆನ್ಷನ್ ಕೂಡ ಆಗಿದೆ. ಸೊ ಡೈರೆಕ್ಟಾಗಿ ನೀವು ಆಪ್ಷನ್ ಚೂಸ್ ಮಾಡ್ಬೋದು, ರೈಟ್? ಸೊ ಗೈಸ್, ತಡ ಮಾಡೋದು ಬೇಡ, ಗ್ರೂಪ್ 1ಗೆ ನೋಡೋಣ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ ಗ್ರೂಪಿಗೆ ಬಿಲಾಂಗ್ ಆದರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ಸ್ ಸಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಮೆಸೇಜಸ್ ಬರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದಷ್ಟು ರ್ಯಾಂಡಮ್ ಮೆಸೇಜಸ್ನ ನಾನು ಈ ಡೆಕ್ಕಿಂದ ಪುಲ್ ಮಾಡ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಆ್ಯಂಡ್ ಸಿಚುವೇಶನ್ಸಿಗೆ ರಿಲೇಟ್ ಮಾಡ್ಕೊತ ಹೋಗೋಣ. ಸೊ ಇಟ್ ವಿಲ್ ಬಿ ವೆರಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆ್ಯಂಡ್ ನಿಮಗೆ ಸಿಗಬೇಕಾಗಿರೋ ಮೆಸೇಜಸ್ಸು ಸಿಗುತ್ತೆ ಅಂತ. ಸೊ ಓಕೆ, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 1 ರ್ಯಾಂಡಮ್ ಮೆಸೇಜಸ್ನ ಫಸ್ಟ್ ನಾನು ಪುಲ್ ಮಾಡ್ಕೊತೀನಿ. ನಿಮ್ಮಿಬ್ಬರ ಮಧ್ಯೆ ಏನಿದೆ ಸಿಚುವೇಶನ್ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ರ್ಯಾಂಡಮ್ ಮೆಸೇಜಸ್, ವಾಟ್ ಆರ್ ದೋಸ್?
ಡೋಂಟ್ ಪುಟ್ ಅಪ್ ವಿತ್ ಮೈ ಬಿಯರ್ಸ್. ಸ್ವಲ್ಪ ನಿಮ್ಮ ಒಂದು ಪರ್ಸನಿಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ, ಸ್ವಲ್ಪ ಕೊಬ್ಬು ಜಾಸ್ತಿ, ಆ ಥರ ಎನರ್ಜಿ ಬರ್ತಾ ಇದೆ. ಐ ಆಮ್ ದ ಮ್ಯಾನ್, ಲುಕ್ ಎಟ್ ದಿಸ್ ಡಾಮಿನೇಟಿಂಗ್ ಎನರ್ಜಿ. ಸ್ವಲ್ಪ ಅಂದರೆ ನಾನು ಹೇಳಿದ್ದೆ ಆಗಬೇಕು, ಏನೇ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೂ ಮುಂಚೆ ನನ್ನ ಒಂದ್ಸತಿ ಕೇಳಬೇಕು, ನನ್ನ ಡಿಸಿಷನ್ನೇ ಮೇನ್ ಆಗಬೇಕು. ಈ ಥರ ಒಂದು ಡಾಮಿನೇಟಿಂಗ್ ಎನರ್ಜಿ ಮೆಸೇಜಸ್ ಬರ್ತಾ ಇದೆ. ಐ ಕಾಂಟ್ ಕಮ್ ಟು ಯು ನವ್. ಓಕೆ, ಲೆಟ್ಸ್ ಸಿ ಇದೇನು ಹೇಳ್ತಾ ಇದೆ, ಯಾಕೆ ಹೇಳ್ತಾ ಇದೆ. ಐ ಫೀಲ್ ಸ್ವಲ್ಪ ನೀವು ನೋ ಕಾಂಟ್ಯಾಕ್ಟ್ ಅನ್ನೋದಕ್ಕಿಂತ ಅವರೊಂದು ಸ್ವಲ್ಪ ಕೊಪ್ಪು ತೋರಿಸ್ತಾ ಇದ್ದಾರೆ ಸಿಚುವೇಶನ್ ಅಲ್ಲಿ. ಆ್ಯಂಡ್ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಒಂದಷ್ಟು ಜಗಳ ಆಗಿದೆ, ಆ ಥರ ಒಂದು ಸಿಚುವೇಶನ್ಸ್ ಇಲ್ಲಿ ಕಾಣ್ತಾ ಇದೆ ಗ್ರೂಪ್ 1. ಬಟ್ ಯಾ, ಫಸ್ಟ್ ಆಫ್ ಆಲ್ ಕರೆಂಟ್ ಎನರ್ಜಿ ದೇರ್ ಇಸ್ ಪೇಜ್ ಆಫ್ ಪೆಂಟಕಲ್ಸ್. ಐ ಫೀಲ್ ಈ ಪರ್ಸನ್ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ಪೇಜಸ್ ಅಂತ ಬಂದಾಗ ನಾನು ಯಾವಾಗಲೂ ಒನ್ ವರ್ಡ್ ಹೇಳ್ತೀನಿ, ಇಫ್ ಯು ರಿಮೆಂಬರ್, ಇಮ್ಮೆಚ್ಯೂರಿಟಿ. ಈ ಪರ್ಸನ್ ಎಷ್ಟೇ ದೊಡ್ಡವರಾಗಿದ್ರು, ಏನೇ ಕೆಲಸ ಮಾಡ್ಕೊಂಡಿದ್ರು, ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನೇ ಆಗಿದ್ರು, ಆ ಇಮ್ಮೆಚ್ಯೂರಿಟಿ ಅನ್ನೋದು ಇನ್ನೂ ಹೋಗಿಲ್ಲ ಅಂತಲೇ ಹೇಳ್ಬೋದು. ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ಗ್ರೂಪ್ 1 ಈ ಪರ್ಸನ್ ಈ ಒಂದು ಮೂಮೆಂಟಲ್ಲಿ ಅವರ ಕರಿಯರ್ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿದ್ದಾರೆ, ಅವರ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿದ್ದಾರೆ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಫಿನಾನ್ಷಿಯಲಿ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು, ಅಥವಾ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು, ಫಿನಾನ್ಷಿಯಲಿ ನಾನು ಯಾವುದೇ ರೀತಿ ಮುಂದೆ ಸಫರ್ ಆಗಬಾರ್ದು, ಆ ಥರ ಒಂದು ಎನರ್ಜೀಸ್ ಜಾಸ್ತಿನೇ ಇದೆ. ನಾನು ಮುಂಚೆನೇ ಹೇಳಿದೆ ಆ್ಯಟಿಟ್ಯೂಡ್ ಇದೆ ಅಂತ, ಕೊಬ್ಬಿದೆ ಅಂತ. ಯಾಕೆ ಬರ್ತಾ ಇದೆ ಅವರಿಗೆ ಅಂದರೆ, ಅವರ ಪ್ರಯಾರಿಟಿ ಇವಾಗ ರಿಲೇಷನ್ಶಿಪ್ ಅಥವಾ ಲವ್ ಲೈಫ್ ಆ ಥರ ಇಲ್ಲ. ಅವ್ರಿಗೆ ಏನಂತ ಅಂದರೆ, ಫಸ್ಟು ಲೈಫಲ್ಲಿ ಸೆಕ್ಯೂರ್ ಆಗಬೇಕು, ಏನು ಸ್ಟಾರ್ಟ್ ಮಾಡಿದ್ರು ಅದನ್ನ ಅಚೀವ್ ಮಾಡಬೇಕು. ಕರಿಯರಲ್ಲಿ ಒಂದಷ್ಟು ವಿಷನ್ ಬೋರ್ಡ್ ಅಂತ ಅವರೇ ಮಾಡ್ಕೊಂಡಿದ್ರು, ಒಂದಷ್ಟು ಟಾರ್ಗೆಟ್ ನಾನು ರೀಚ್ ಮಾಡಬೇಕು ಅಂತ. ಸೊ ಇವಾಗ ಹೆಂಗೆ ಅಂತಂದರೆ, ಆ ಒಂದು ಟಾರ್ಗೆಟ್ನ ನಾನು ರೀಚ್ ಮಾಡೋಣ, ಆ ಥರ ಒಂದು ಎನರ್ಜಿಲಿ ಇವರು ಇದ್ದಾರೆ ಅಂತಲೇ ಹೇಳ್ಬೋದು. ಏನೋ ಆಪರ್ಚುನಿಟಿ ಕೂಡ ಬಂದಿದೆ ರೀಸೆಂಟಾಗಿ, ಸಮ್ ಆಪರ್ಚುನಿಟಿ, ಬಿಕಾಸ್ ಪೇಜ್ ಆಫ್ ಕಪ್ಸ್ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಒಂದು ಆಪರ್ಚುನಿಟಿ ಸಿಕ್ಕಿದೆ ಅವ್ರಿಗೆ. ಸೊ ಮುಂಚೆ ಇಲ್ದಿಲ್ದಿದ್ದ ಒಂದು ಮೋಟಿವೇಶನ್, ಮುಂಚೆ ಇಲ್ದಿಲ್ದಿದ್ದ ಒಂದು ಸ್ಟ್ರೆಂತ್ ಅವರಿಗೆ ಬಂದಂಗೆ ಆಗಿದೆ. ಲೈಫಲ್ಲಿ ಮತ್ತೆ ಎದ್ದು ನಿಂತ್ಕೊತೀನಿ ಅನ್ನೋ ಒಂದು ಹೋಪ್ಸ್ ಬಂದಿದೆ ಅವರಿಗೆ. ಸೊ ಈ ಒಂದು ಸಿಚುವೇಶನಲ್ಲಿ ಈ ಪರ್ಸನ್ ಕರೆಂಟ್ಲಿ ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಆ್ಯಂಡ್ ಅವರ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಏನೆಲ್ಲ ಇದೆ ಅದ್ರ ಮೇಲೆ ಫೋಕಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೇ ಬಿ ದಟ್ ಈಸ್ ದ ರೀಸನ್ ಅವರಿಗೆ ಯಾವುದೇ ಕಾರಣಕ್ಕೂ ಇವಾಗ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಮೇ ಬಿ ದಟ್ ಈಸ್ ದ ರೀಸನ್ ಇವಾಗ ಹೇಳ್ತಾ ಇದ್ದಾರೆ, ಐ ಕಾಂಟ್ ಕಮ್ ಟು ಯು. ಅಂದರೆ ಇವಾಗ ನಾನು ನಿನ್ನ ಹತ್ರ ಬರೋದಕ್ಕಾಗಲ್ಲ, ಬಿಕಾಸ್ ನನ್ನ ಫೋಕಸ್ಡ್ ಆಗಿ ಬೇರೆ ಕಡೆನೇ ಇದೆ, ನಾನು ಬೇರೆ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ, ನನಗೆ ಬೇರೆ ಕೆಲಸಗಳಿದೆ, ಬೇರೆ ಆಪರ್ಚುನಿಟೀಸ್ ಬಂದಿದೆ, ನಾನು ನಿನ್ನ ಹತ್ರ ಇವಾಗ ಬರೋದಕ್ಕಾಗಲ್ಲ. ಸೊ ಮೇ ಬಿ ಅದು ಅವರ ಒಂದು ಮೆಸೇಜ್ ಕೂಡ ನಿಮಗೆ. ಐ ಆಮ್ ದ ಮ್ಯಾನ್ ಕೂಡ ಇದಕ್ಕೆ ಸಮ್ವಾಟ್ ರಿಲೇಟ್ ಆಗ್ತಾ ಇದೆ, ಬಿಕಾಸ್ ಅವ್ರು ಹೆಂಗೆ ಅಂದರೆ, ಆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇದೆ, ನನಗೆ ಅಂತ ಜವಾಬ್ದಾರಿ ಇದೆ, ನನಗೆ ಅಂತ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಾನು ಅದನ್ನು ತಗೋಬೇಕು, ನಾನು ಅದರಿಂದ ಒಂದು ಸ್ಟೆಪ್ ಹಿಂದೆ ಇಡೋದಕ್ಕಾಗಲ್ಲ. ಆ್ಯಂಡ್ ನಾನು ಇವಾಗ ನನ್ನ ಲೈಫ್ಗೆ ಸ್ಟೆಬಿಲಿಟಿ ತೊಗೊಬರ್ಬೇಕು, ಇವಾಗ ತೊಗೊಬರ್ಲಿಲ್ಲ ಅಂದರೆ ಮುಂದೆ ನನಗೇನೆ ಪ್ರಾಬ್ಲಮ್ ಆಗುತ್ತೆ. ಆ ಥರ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅಂದರೆ ಈ ಪರ್ಸನ್ ಹೆಂಗೆ ಅಂತ, ನಾನು ತುಂಬ ಎಮೋಷ್ನಲ್ ಆಗೋಕ್ಕಾಗಲ್ಲ, ಬಿಕಾಸ್ ನನ್ನ ಲೈಫಲ್ಲೂ ಆ ಸ್ಟೆಬಿಲಿಟಿ ಬೇಕು, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಇವಾಗ ಫಾರ್ ಎನ್ ಎಕ್ಸಾಂಪಲ್, ಏನೋ ಒಂದು ಹೊಸ ಐಡಿಯಾ ಬಂದಿರುತ್ತೆ, ಏನೋ ಮಾಡಬೇಕು ಅಂತ ಲೈಫಲ್ಲಿ, ಕರಿಯರ್ ವೈಸ್ ಆಗಿರ್ಬೋದು, ಇನ್ನೊಂದು ಹೊಸ ಆಪರ್ಚುನಿಟಿ ಕೂಡ ಬಂದಿರುತ್ತೆ. ಸೊ ಇವ್ರು ಹೆಂಗೆ ಅಂದರೆ, ಇವಾಗ ನಾನು ಫಸ್ಟು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ, ನನಗದು ಬೇಕು, ಇವಾಗ ಏನು ನನ್ನ ತಲೆಗೆ ಬಂದಿದೆ ಐಡಿಯಾ, ನಂಗೆ ಅದು ಬೇಕು, ನಾನು ಅದರಲ್ಲಿ ಮುಂದೆ ಹೋಗಬೇಕು, ಈ ಥರ ಒಂದು ಹಠ ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಈ ಒಂದು ಮೆಸೇಜ್ ಯಾಕೆ ಬರ್ತಾರೆ. ಡೋಂಟ್ ಪುಟ್ ಅಪ್ ವಿತ್ ಮೈ ಬಿಯರ್ಸ್. I don't know, I didn't like that message, but let's see.
there is the sun. Okay, it's very clear. Okay, it doesn't matter ನೀವಿಬ್ರು ಮಾತಾಡಿಸ್ತಾ ಇದ್ದೀರೋ ಮಾತಾಡಿಸ್ತಾ ಇಲ್ವೋ, ಕಾಂಟ್ಯಾಕ್ಟ್ ಅಲ್ಲಿ ಇದೀರೋ ನೋ ಕಾಂಟ್ಯಾಕ್ಟ್, ಇಟ್ಸ್ ಡಸಂಟ್ ಮ್ಯಾಟರ್. ಮೇ ಬಿ ನೀವು ಸಡನ್ ಆಗಿ ಅವರು ಮಾತಾಡೋದು ಸ್ಟಾಪ್ ಮಾಡಿರೋದು, ಕಮಿಟ್ಮೆಂಟ್ ಇಂದ ಹೊರಗೆ ಹೋಗಿರೋದು, ಆ ಥರ ಎನರ್ಜಿ ಕೂಡ ನನಗೆ ಬರ್ತಾ ಇದೆ. ಮೇ ಬಿ ನೀವಿನ್ನು ಕ್ವೆಶನ್ ಮಾಡ್ತಾ ಇದ್ದೀರಾ, ನೀವಿನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ವಾಪಸ್ ಬರ್ತಾರಾ ಅಂತ, ನೀವು ಇನ್ನೂ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಅವ್ರು ನನ್ನ ಬಿಟ್ಟೋಗ್ಬಿಟ್ರಾ, ಇಸ್ ದಿಸ್ ದ ಎಂಡ್ ಆಫ್ ದಿಸ್ ರಿಲೇಶನ್ಶಿಪ್, ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಗ್ರೂಪ್ 1. ಬಟ್ ದ ಥಿಂಗ್ ಈಸ್, ಈ ಪರ್ಸನ್ ನಿಮ್ನ ಮರ್ತಿದ್ದಾರೆ ಅನ್ನೋದು ನನಗೆ ಬರ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮ್ನ ಮರ್ತಿದ್ದಾರೆ ಅಂತ. ಬಟ್ ಈ ಸನ್ ಟ್ಯಾರೋ ಕಾರ್ಡ್ ಬಂದಾಗೆಲ್ಲ ಒನ್ ಥಿಂಗ್ ಏನ್ ಬರುತ್ತೆ ಗೊತ್ತಾ, ಒನ್ ಥಿಂಗ್ ಹೈಲೈಟ್ ಆಗೋದು, ಈ ಒಂದು ಪರ್ಸನ್ ಇವಾಗ ಫಸ್ಟ್ ಅವರ ಒಂದು ಫ್ಯೂಚರ್ ಡ್ರೀಮ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ರಲ್ವಾ, ಅದ್ರ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದಾರೆ. ಇಷ್ಟು ದಿನ ಕಮಿಟ್ಮೆಂಟಲ್ಲಿ ಇದ್ರು, ಬಟ್ ಅದಕ್ಕೆ ಯಾವುದೇ ರೀತಿ ಬ್ಲೇಮ್ ಮಾಡ್ತಾ ಇಲ್ಲ. ಈ ಕನೆಕ್ಷನ್ ಬಗ್ಗೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರಿಗೆ ಇವಾಗ ಸ್ವಲ್ಪ ಫ್ರೀಡಮ್ ಬೇಕು ಅನ್ನಿಸ್ತಾ ಇದೆ. ಅವ್ರಿಗೆ ಇವಾಗ ಸ್ವಲ್ಪ ಇಂಡಿವಿಜುವಲ್ ಆಗಿ ನನ್ನ ಲೈಫ್ನ ನಾನು ಸರ್ವೈವ್ ಮಾಡೋಣ, ನನಗೆ ಸ್ವಲ್ಪ ಫ್ರೀಡಮ್ ಬೇಕು, ನನ್ನ ಲೈಫ್ ಚಾಯ್ಸಸ್, ಇಷ್ಟು ನಾನು ಕಮಿಟ್ಮೆಂಟಲ್ಲಿ ಇದ್ದೆ, ರಿಲೇಷನ್ಶಿಪ್ಪಲ್ಲಿದೆ, ಬಟ್ ಇನ್ಮೇಲೆ ನನ್ನ ಲೈಫ್ ಚಾಯ್ಸಸ್ನ ನಾನೇ ಮಾಡ್ಕೊತೀನಿ, ಆ ಒಂದು ಫ್ರೀಡಮ್ನ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇಲ್ಲ ಅನ್ನೋ ಒಂದು ಥಾಟ್ ಕೂಡ ಬರ್ತಾ ಇದೆ. ಮೇ ಬಿ ದಟ್ ಈಸ್ ದ ರೀಸನ್ ಐ ಆಮ್ ದಿ ಮ್ಯಾನ್ ಅಂತ ಕೂಡ ಮೆಸೇಜ್ ಬರ್ತಾ ಇರ್ಬೋದು. ಲೈಕ್ ನಾನು ಎಮೋಷ್ನಲ್ ಆಗೋದಕ್ಕೆ ಆಗಲ್ಲ, ನಾನು ತುಂಬ ಅಟ್ಯಾಚ್ ಆಗೋದಕ್ಕೆ ಆಗಲ್ಲ, ಐ ನೀಡ್ ಮೈ ಫ್ರೀಡಮ್, ನನಗೆ ನನ್ನ ಫ್ರೀಡಮ್ ಬೇಕು, ನಾನು ಸ್ವಲ್ಪ ಹೊರಗೆ ಸುತ್ತಬೇಕು, ನಾನೊಂದು ಸ್ವಲ್ಪ ನನ್ನ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಹೊಸ ಜನರನ್ನ ಮೀಟ್ ಆಗಬೇಕು, ಜಾಸ್ತಿ ಕನೆಕ್ಷನ್ಸ್ನ ಮಾಡ್ಕೊಬೇಕು. ಸೊ ಈ ಥರ ಒಂದು ಎನರ್ಜಿ ಅವರಿಂದ ಜಾಸ್ತಿ ಬರ್ತಾ ಇದೆ. ಲೆಟ್ಸ್ ಸಿ ಅಗೇನ್, ಈ ಮೆಸೇಜ್, ಈ ಆಟಿಟ್ಯೂಡ್ ಮೆಸೇಜ್ ಯಾಕೆ ಕೊಟ್ಟರು ನಿಮಗೆ, ಐ ಹ್ಯಾವ್ ನೋ ಐಡಿಯಾ, ಬಟ್ ಲೆಟ್ಸ್ put it out. ಐ ಗೆಸ್ ಈ ಪರ್ಸನಿಗೆ ಇವಾಗ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರ ಲೈಫ್ನ ಅವ್ರಿಗೆ ಯಾವ ಥರ ಬೇಕು, ಇಟ್ಸ್ ನಾಟ್ ದಟ್ ಅವ್ರು ನಿನ್ನ ಮರ್ತೇ ಬಿಡ್ತಾರೆ ಅಂತ, ಇಟ್ಸ್ ನಾಟ್ ದಟ್ ಏನೋ ಒಂದು ಲೈಫಲ್ಲಿ ಹೊಸದು ಬಂತು, ಆಪರ್ಚುನಿಟಿ ಬಂತು ಅಂತ ನಿಮ್ಮನ್ನ ಮರೀತಾರೆ, ಆ ಥರ ಒಂದು ಎನರ್ಜಿನ ನೋಡ್ತಾ ಇಲ್ಲ. ಬಟ್ ಇಟ್ಸ್ ಜಸ್ಟ್ ದಟ್ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅವ್ರ ಮೇಲೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ದೇ ಆರ್ ಫೋಕಸಿಂಗ್ ಆನ್ ದೆಮ್ಸೆಲ್ಫ್ ರೈಟ್ ನೌ. There is 8 of Wands. Look at this. ಕರೆಂಟ್ ಎನರ್ಜಿ ತುಂಬ ಸ್ಲೋ ಆಗಿರ್ಬೋದು ಗ್ರೂಪ್ 1, ಬಟ್ ಈ ಪರ್ಸನ್ ನಿಮ್ಮನ್ನ ಇನ್ನೂ ಬಿಟ್ಟು ಹೋಗಿಲ್ಲ, ಆ್ಯಂಡ್ ಈ ಎನರ್ಜಿ ಇಲ್ಲಿಗೆ ನಿಂತಿಲ್ಲ. ಆ್ಯಂಡ್ ಈ ಎನರ್ಜಿಲಿ ಒಂದು ನಿಮ್ಮಿಬ್ಬರ ಮಧ್ಯ ಈ ಬಾಂಡಿಂಗಲ್ಲಿ ಒಂದು ಲೈಟ್ ಅನ್ನೋದೊಂದಿದೆ. ದೇರ್ ಈಸ್ ಅ ಗ್ಲೋ, ದೇರ್ ಈಸ್ ಆ ರೇನ್ಬೋ ಥರ ಬ್ಯೂಟಿಫುಲ್ ಆಗಿರೋ ಒಂದಷ್ಟು ರೇಸ್ಗಳಿದೆ, ನೀವಿಬ್ರು ಮಾಡಿರೋ ಮೆಮೊರೀಸ್ ಆಗಿರ್ಬೋದು. ಆ್ಯಂಡ್ ಐ ಡೋಂಟ್ ಥಿಂಕ್ ಇನ್ ಎನಿ ವೇ ದಿಸ್ ಪರ್ಸನ್, ಈ ಒಂದು ಪರ್ಸನ್ ನಿಮ್ಮನ್ನ ಬಿಟ್ಟೋಗ್ತಾರೆ, ನಿಮ್ಮ ಜೊತೆ ಡಿಸ್ಕನೆಕ್ಟ್ ಮಾಡ್ಕೊತಾರೆ, ಓನ್ ಆಗ್ತಾರೆ. ನೋ, ದಟ್ ಈಸ್ ನಾಟ್ ದ ಸಿಚುವೇಶನ್. ಇವಾಗ ಹೆಂಗೆ ಅಂತ ಅಂದರೆ, ಸಮ್ಟೈಮ್ಸ್ ಇಟ್ಸ್ ವೆರಿ ನಾರ್ಮಲ್. ಇವಾಗ ಎವ್ರಿ ಡೇ ಅದೇ ರೋಟೀನ್ ಮಾಡ್ಕೊಂಡು ಹೋಗು, ಮಾಡಿದ್ದನ್ನೇ ಊಟ ಮಾಡು ಅಂದ್ರೂ ಸಮ್ಟೈಮ್ಸ್ ನಮಗೂ ಅನಿಸುತ್ತೆ ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಇರಲಿ, ಏನಾದರೂ ಹೊಸ ಅದನ್ನು ತಿನ್ನೋಣ. ಸೊ ಈ ಪರ್ಸನಿಗೆ ಹೆಂಗೆ ಅಂತಂದರೆ, ನಿಮ್ಮೇನು ಚೀಟ್ ಮಾಡಬೇಕು ಆ ಥರ ಇಂಟೆನ್ಷನ್ ಇಲ್ಲ. ಅವ್ರಿಗೆ ಹೆಂಗೆ ಅಂತಂದರೆ, ಸ್ವಲ್ಪ ನನ್ನ ಲೈಫ್ನ ಇವಾಗ ನಾನು ಸ್ವಲ್ಪ ಇಂಡಿಪೆಂಡೆಂಟಾಗಿ ಲೀಡ್ ಮಾಡ್ತೀನಿ, ನನಗೇನು ಇಷ್ಟ ಇದೆ ನಾನು ಅದ್ರ ರೀತಿಲಿ ಇರ್ತೀನಿ, ನನಗೂ ನನ್ನ ಫ್ರೀಡಮ್ ಬೇಕು, ಎಲ್ಲ ವಿಚಾರದಲ್ಲೂ ನಾನು ಡಿಪೆಂಡ್ ಆಗೋದಕ್ಕಾಗಲ್ಲ, ಆ ಥರ ಒಂದಷ್ಟು ಎನರ್ಜೀಸ್ ಬರ್ತಾ ಇದೆ ಇಲ್ಲಿ. ಬಟ್ ಲುಕ್ ಎಟ್ ದಿಸ್ 8 of Wands. ಟ್ರಸ್ಟ್ ಮೀ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ತುಂಬ ದಿನ ಅವ್ರು ನಿಮ್ಮಿಂದ ದೂರ ಇರಲ್ಲ, ಅದು ಇರೋದಕ್ಕೂ ಆಗಲ್ಲ. ನಿಮ್ಮ ಜೊತೆ ಇದ್ದರೆ ಆ ಎಕ್ಸೈಟ್ಮೆಂಟ್ ಸಿಗುತ್ತೆ. ಮೇ ಬಿ ರೀಸೆಂಟಾಗಿ ಜಗಳನ ಏನೋ ಒಂದು ಆಗಿರ್ಬೋದು ನಿಮ್ಮಿಬ್ಬರು ಮಧ್ಯದಲ್ಲಿ, ಮೇ ಬಿ ದಟ್ ಈಸ್ ದ ರೀಸನ್ ಅವರು ಈ ಒಂದು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ನನ್ನ ಹತ್ರ ಬರಬೇಡ, ನನ್ನ ಹತ್ರ ಡಿಪೆಂಡ್ ಆಗಬೇಡ, ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಬಟ್ ವೆರಿ ಕ್ವಿಕ್ಕಾಗಿ ಈ ಎನರ್ಜಿ ಶಿಫ್ಟ್ ಆಗುತ್ತೆ, ವೆರಿ ಕ್ವಿಕ್ಕಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ರೀಕನೆಕ್ಟ್ ಮಾಡ್ತಾರೆ.
ಇವಾಗ ನಿಮಗೆ ನೆಗ್ಲೆಕ್ಟೆಡ್ ಫೀಲ್ ಆಗ್ತಾ ಇರ್ಬೋದು. ಈ ಒಂದು ಫೇಸ್ ಬೇಗ 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 ಚೇಂಜ್ ಆಗುತ್ತೆ. ಇನ್ ಕೇಸ್ ನೀವಿಬ್ರು ತುಂಬ ಡೀಪ್ ಆಗಿ ಕನೆಕ್ಟ್ ಆಗಿಲ್ಲ, ಅಥವಾ ತುಂಬ ಜಾಸ್ತಿ ಮಾತಾಡ್ಕೊಂಡಿಲ್ಲ, ತುಂಬ ಲೈಟಾಗಿ ಕನೆಕ್ಟ್ ಆಗಿದ್ದೀರಾ ಅಂದರೆ, ಇವಾಗ ಸ್ಟಾರ್ಟಿಂಗ್ ಈ ಪರ್ಸನ್ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ಬೋದು, ಕೊಪ್ಪು ತೋರಿಸ್ಬೋದು. ಬಟ್ ಒಂದ್ಸತಿ ಕನೆಕ್ಟ್ ಆದ್ರು ಅಂದರೆ ವೆರಿ ಕ್ವಿಕ್ ಕನೆಕ್ಟ್ ಆಗ್ತಾರೆ, ವೆರಿ ಕ್ವಿಕ್ ಕ್ಲೋಸ್ ಆಗ್ತಾರೆ, ತುಂಬ ಬೇಗ ಅಡ್ಜಸ್ಟ್ ಆಗ್ತಾರೆ, ಆ್ಯಂಡ್ ತುಂಬ ಬೇಗ ಓಪನ್ ಅಪ್ ಆಗ್ತಾರೆ ಕೂಡ. ಫುಲ್ ಎಕ್ಸ್ಟ್ರೋವರ್ಟ್ ಎನರ್ಜಿ. ಸನ್ ವಿತ್ 8 ಆಫ್ ವಾಂಡ್ಸ್ ಅಂದರೆ ಈ ಪರ್ಸನ್ ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್. ಯಾವುದೋ ಒಂದು ಸಿಚುವೇಶನ್ ಅವ್ರನ್ನ ಸೀರಿಯಸ್ನೆಸ್ ಥರ ಮಾಡಿಸ್ತಾ ಇದೆ. ಬಟ್ ಈ ಪರ್ಸನ್ ತುಂಬಾ ಎಕ್ಸ್ಟ್ರೋವರ್ಟ್, ತುಂಬಾ ಫ್ರೆಂಡ್ಲಿ, ತುಂಬಾ ಲೈಟ್ ಹಾರ್ಟೆಡ್ನೆಸ್. ಮೇ ಬಿ ಇವರ ಒಂದು ಚಾರ್ಟಲ್ಲಿ ಜುಪಿಟರ್ ವೀನಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ಆ ಒಂದು ಲೈವ್ಲಿನೆಸ್ ಇದೆ ಅವ್ರಿಗೆ, ಆ ಒಂದು ಲೈಫ್ನ ವೆರಿ ಪಾಸಿಟಿವ್ ಆಗಿ ತಗೊಳ್ಳೋ ಒಂದು ಎನರ್ಜಿ ಇದೆ ಕೂಡ. ಏನೇ ಆಟಿಟ್ಯೂಡ್ ತೋರಿಸ್ಬೋದು, ಏನೇ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರ್ಬೋದು. ಇಟ್ಸ್ ನಾಟ್ ತುಂಬ ಲಾಂಗ್ ಟೈಮ್ವರೆಗೂ ಅದು ಅವ್ರು ಇಟ್ಕೊಳ್ಳಲ್ಲ. ಏನೇ ಒಂದು ಮೆಸೇಜ್ ನಿಮಗೆ ಏನು ಬರ್ತಾ ಇದೆ ಅಂದರೆ, ಗ್ರೂಪ್ 1 ನಿಮ್ಮ ಮೈಂಡಲ್ಲಿ ಒಂದು ಥಾಟ್ ಇರ್ಬೋದು, ಈ ಪರ್ಸನ್ ಏನಾದರೂ ನೆಗೆಟಿವಿಟಿನ ಕ್ಯಾರಿ ಮಾಡ್ತಾರಾ, ನನ್ನ ಮೇಲೆ ಸಿಟ್ಟೇನಾದರೂ ಇದೆಯಾ, ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಾ, ಅಥವಾ ದ್ವೇಷನ ಸಾಧಿಸ್ತಾರಾ, ನೋ ಪಾಸ್ಟಲ್ಲಿ ಆಗಿದ್ನೆಲ್ಲ ತಗೊಬಂದು ನನಗೆ ಹಿಂಸೆ ಕೊಡ್ತಾರಾ, ಹಾಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇದೆ ಅಂದರೆ ಗ್ರೂಪ್ 1 ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನೋ, ಈ ಪರ್ಸನ್ ಯಾವುದೇ ರೀತಿಯಾದ ಪಾಸ್ಟ್ ಹಳೆ ದ್ವೇಷಗಳಾಗಿರ್ಬೋದು, ನೆಗೆಟಿವ್ ಏನೇ ಒಂದು ಜಗಳ ತರುವಂಥದ್ದು ಏನೇ ಒಂದಾಗಿರ್ಬೋದು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳುವಂಥ ಪರ್ಸನ್ನೇ ಅಲ್ಲ. ವೆರಿ ಪಾಸಿಟಿವ್ ಪರ್ಸನ್. ಆ್ಯಂಡ್ ಯಾ, ಬೇಗ ಬೇಗ ಈ ಒಂದು ಆಟಿಟ್ಯೂಡ್ ಎನರ್ಜಿ ಶಿಫ್ಟ್ ಆಗುತ್ತೆ. ನಿಮ್ಮ ಜೊತೆ ತುಂಬ ಕೊಪ್ಪು ತೋರಿಸ್ಕೊಂಡು ಇರುವಂಥ ಒಂದು ಪರ್ಸನ್ ಅಲ್ಲ. ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂತ ಅಂದರೆ ಗ್ರೂಪ್ 1, ನೋ, ಈ ಪರ್ಸನ್ ಹಳೆದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳುವಂಥ ಪರ್ಸನ್ ಅಲ್ಲ. ಆ್ಯಂಡ್ ಬೇರೆಯವರ ಒಂದು ಜಡ್ಜ್ಮೆಂಟ್, ಬೇರೆಯವರ ಒಂದು ಒಪಿನಿಯನ್ನ ಇಟ್ಕೊಂಡು ನಿಮ್ಮನ್ನ ಜಡ್ಜ್ ಮಾಡುವಂಥ ಒಂದು ಪರ್ಸನ್ ಅಲ್ಲ. ಆ್ಯಂಡ್ ನೋ, ದಿಸ್ ಈಸ್ ನಾಟ್ ಅ ಕೈಂಡ್ ಆಫ್ ಪರ್ಸನ್. ಇವರಿಂದ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಇವ್ರು ಬಿಟ್ಟೋಗ್ತಾರೆ ಹಂಗೆ. ನೋ, ನಥಿಂಗ್. ಈ ಪರ್ಸನ್ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಚಾರನ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ನಿಮ್ಮನ್ನ ಫ್ರೆಂಡಾಗಿ ತೊಗೊಂಡಿದ್ದಾರೆ. ಎವ್ರಿ ಟೈಮ್ ಫ್ರೆಂಡ್ಲಿ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಬೇಗ ಬೇಗ ಏನೋ ಕ್ವಿಕ್ಕಲ್ಲಿ ಚೇಂಜಸ್ ಆದ ಸಿಚುವೇಶನ್ನ ತಗೊಂಡು ನಿಮ್ಮ ಬಗ್ಗೆ ಜಡ್ಜ್ ಮಾಡೋದು, ನಿಮ್ಮ ಬಗ್ಗೆ ನೆಗೆಟಿವೇ ಥಿಂಕ್ ಮಾಡ್ಕೊಂಡಿರೋದು. ನೋ, ವೆರಿ ಓಪನ್ ಮೈಂಡೆಡ್ ಅನ್ನೋ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಸೊ ನಥಿಂಗ್ ಟು ವರಿ. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಈ ಪರ್ಸನ್ ಬಗ್ಗೆ ಅಂತ. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ದಾಗ ಗಾಯ್ಸ್. ಯಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ದಟ್ ಈಸ್ ದ ಹೋಲ್ ಪಾಯಿಂಟ್ ಒಂದೊಂದು ಸರ್ತಿ. ಆ್ಯಂಡ್ ಎಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು. ಬಾಯ್. ಹೆಲೋ ಗ್ರೂಪ್ 2, ಈ ಒಂದು ಟೈಮ್ ಸ್ಟ್ಯಾಂಪ್ಸ್ನ ಚೂಸ್ ಮಾಡಿದ್ದಾನೆ. ಡೆಫಿನೆಟ್ಲಿ ನೀವು ಗ್ರೂಪ್ 2ಗೆ ಬಿಲಾಂಗ್ ಆಗ್ತೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಮೈಂಡಲ್ಲಿರುವಂಥ ಒಂದು ಪರ್ಸನ್ ಕಡೆಯಿಂದ ನಿಮಗೇನು ಮೆಸೇಜ್ ಬರ್ತಾ ಇದೆ, ಆ್ಯಂಡ್ ಆ ಇಂಪಾರ್ಟೆಂಟ್ ಸಂದೇಶ ಏನು ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫಸ್ಟು ರ್ಯಾಂಡಮ್ ಮೆಸೇಜಸ್, ಲವ್ ಮೆಸೇಜಸ್ನ ನಾನು ಪುಲ್ ಮಾಡ್ತೀನಿ. ಆ್ಯಂಡ್ ದೆನ್ ಟ್ಯಾರೋ ಕಡೆಯಿಂದ ಅದನ್ನು ಏನು ಲಿಂಕ್ ಮಾಡಿಬಿಟ್ಟು ನೋಡೋಣ ಯಾಕೆ ಆ ಮೆಸೇಜಸ್ ಬರ್ತಾ ಇದೆ ಅಂತ. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ತಡ ಮಾಡೋದು ಬೇಡ ಅಲ್ವಾ. ಗ್ರೂಪ್ 2, ಲೆಟ್ಸ್ ಸಿ ಏನು ಮೆಸೇಜಸ್ ಬರುತ್ತೆ ನಿಮಗೆ. ರ್ಯಾಂಡಮ್ ಮೆಸೇಜಸ್ನ ಫಸ್ಟು ಪುಲ್ ಮಾಡ್ಕೊಂಬಿಡೋಣ.
ದೇರ್ ಈಸ್ ದ ಪ್ಯಾಷನ್ ಈಸ್ ಟೂ ಮಚ್. ಇದೇನು ಅಂತ ಹೋಗ್ತಾ ಹೋಗ್ತಾ ಡಿಕೋಡ್ ಮಾಡ್ಕೊಂಡು ಹೋಗ್ತೀನಿ ಇವಾಗಲೇ. ಇಟ್ಸ್ ಜಸ್ಟ್ ಅ ಮೆಸೇಜ್. ಇವಾಗ ಐ ಆಮ್ ಒಬ್ಸೆಸ್ಡ್ ವಿತ್ ಯು. ಮಾರ್ಸ್ ವೀನಸ್ ಎನರ್ಜಿ ಬರ್ತಾ ಇದೆ. ಮೇ ಬಿ ನಿಮ್ಮದು ಬರ್ತ್, ಜಸ್ಟ್ ಅ ಮಿನಿಟ್ ಗೈಸ್, ನಿಮ್ಮ ಒಂದು ಬರ್ತ್ ಚಾರ್ಟಲ್ಲಿ ಅಥವಾ ಅವರ ಒಂದು ಬರ್ತ್ ಚಾರ್ಟಲ್ಲಿ ಮಾರ್ಸ್ ವೀನಸ್ ಕಾಂಬಿನೇಷನ್ ಇದೆ ಅನಿಸ್ತಾ ಇದೆ. ಇಟ್ಸ್ ಲೈಕ್ ಏನು ಗೊತ್ತಾ, ಆ ಒಂದು ಅಟ್ರಾಕ್ಷನ್ ಆಗಿಬಿಟ್ರೆ ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಅವರಿಂದ ಡಿಟ್ಯಾಚ್ ಆಗೋದು ಎಲ್ಲ. ಐ ಕಾಂಟ್ ಟಾಕ್ ಟು ಯು ರೈಟ್ ನೌ. ಈ ಸ್ಪೆಸಿಫಿಕ್ ಮೆಸೇಜ್ ನನಗೆ ಪಾಸ್ಟ್ ಗ್ರೂಪಿಗೂ ಸಾರಿ ಪ್ರೀವಿಯಸ್ ಗ್ರೂಪಿಗೂ ಬಂದಿತ್ತು. ಬಟ್ ನಿಮಗೇನು ಬರ್ತಾ ಇದೆ ಅಂದರೆ, ಇಟ್ಸ್ ಲೈಕ್ ಈ ಪರ್ಸನ್ನಿಗೆ ನಿಮ್ ಕಂಡ್ರೆ ತುಂಬಾನೇ ಇಷ್ಟ ಇದೆ, ಎಮೋಷನಲಿ ಆಸ್ ವೆಲ್, ಫಿಸಿಕಲಿ ಆಸ್ ವೆಲ್. ಅಂದರೆ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಪರ್ಸನ್. ಎವ್ರಿ ಡೇ ನಿಮ್ಮನ್ನ ಮೀಟ್ ಆಗಕ್ಕಾಗ್ದೇ ಇದ್ರೂ ನಿಮ್ಮ ಒಂದು ಫೋಟೋನ ನೋಡ್ತಾರೆ. ಎವ್ರಿ ಡೇ ನೀವು ಅವ್ರನ್ನ ಮಾತಾಡ್ಸೋ ರೀತಿನ ನೆನಪಿಸ್ಕೊತಾರೆ. ಎವ್ರಿ ಡೇ ನಿಮ್ಮಿಬ್ರ ಮಧ್ಯೆ ಆದ ಸ್ಪೆಷಲ್ ಮೂಮೆಂಟ್ಸ್ ಬಗ್ಗೆ ಅವಾಗವಾಗ ಮೆಸ್ಮರೈಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ದಿನದಲ್ಲಿ ಒಂದು 5-6 ಸತಿನಾರು ನಿಮ್ಮನ್ನ ನೆನಪಿಸ್ಕೊತಾರೆ. ದಟ್ ಈಸ್ ಫಾರ್ ಶೋರ್. ಐ ಕಾಂಟ್ ಟಾಕ್ ಟು ಯು ರೈಟ್ ನೌ. ಈ ಒಂದು ಮೆಸೇಜ್ ಯಾಕೆ ಬರ್ತಾ ಇದೆ ಐ ಡೋಂಟ್ ನೋ. ಬಟ್ ಡಿಕೋಡ್ ಮಾಡೋಣ, ಅದಕ್ಕೇನೆ ಟ್ಯಾರೋ ಕಾರ್ಡ್ಸ್ ಇರೋದು, ರೈಟ್? ಲೆಟ್ಸ್ ಸಿ ಫಸ್ಟ್ ಕರೆಂಟ್ ಎನರ್ಜೀಸ್ ಏನಾಗ್ತಾ ಇದೆ, ವಾಟ್ಸ್ ಗೋಯಿಂಗ್ ಆನ್. ಬಿಕಾಸ್ ನನಗೆ ಏನಿಸ್ತಾ ಇದೆ ಅಂದರೆ, ಯಾರೋ ಒಬ್ರು ನೀವನ್ನ ನೋಡ್ಬಿಟ್ಟು ಕಂಪ್ಲೀಟಾಗಿ ಮರಳಾಗೋಗ್ಬಿಟ್ಟಿರ್ತ. ಮರಳು ಅಂದರೆ ಮಣ್ಣಲ್ಲ, ಮರಳು ಅಂದರೆ ಲೈಕ್ ಲಾಸ್ಟ್, ಕಂಪ್ಲೀಟ್ಲಿ ಲಾಸ್ಟ್, ಕಳ್ದೋಗ್ಬಿಟ್ಟಿದ್ದಾರೆ ಆ ಥರ. ಬಟ್ ಲೆಟ್ಸ್ ಸಿ ಏನಾಗ್ತಾ ಇದೆ, ವಾಟ್ಸ್ ಗೋಯಿಂಗ್ ಆನ್ ಗಾಯ್ಸ್. ಈ ಥರ ಮೆಸೇಜಸ್ ನನ್ನ ಒಂದು ರೀಡಿಂಗ್ಸಲ್ಲಿ ತುಂಬಾ ರೇರ್ ಬರೋದು. ದೇರ್ ಈಸ್, ಲುಕ್ ಎಟ್ ದಿಸ್, ದೇರ್ ಈಸ್ ಚಾರಿಯಟ್. ಸೊ ಚಾರಿಯಟ್ ಮೆಸೇಜ್ ಬಂದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಆಫ್ ಆಲ್ ಈ ರೀಡಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೆ ಬರ್ತಿರೋ ಮೆಸೇಜಸ್ ಎಲ್ಲಂತೂ ವೆರಿ ಇಂಟ್ರೆಸ್ಟಿಂಗ್ ಮೆಸೇಜಸ್ ಬರ್ತಾ ಇದೆ ಫಸ್ಟ್ ಆಫ್ ಆಲ್. ಸೊ ಚಾರಿಯಟ್ ಅಂತ ಅಂದರೆ, ಸಿ ಅವ್ರ ಮೈಂಡ್ ಹೆಂಗಾಗ್ತಾ ಇದೆ ಅಂದರೆ, ಮೆಸೇಜ್ ಮಾಡೋಣ ಬೇಡ, ಮೆಸೇಜ್ ಮಾಡೋದು ಬೇಡ, ಮೈಫೋನ್ ಆಗಿದೆ ತಾನೆ, ಓಕೆ, ಮಾತಾಡ್ಸೋದು ಬೇಡ, ಅವಾಯ್ಡ್ ಮಾಡೋಣ. ಅವರ ಪ್ರೊಫೈಲ್ ಓಪನ್ ಮಾಡಿ ನೋಡೋಣ ಬೇಡ, ನೋಡೋದು ಬೇಡ. ಸ್ಟೋರಿ ಏನೋ ಒಂದು ಸ್ಟೋರಿ ಹಾಕಿರ್ತೀರ, ಸ್ಟೋರಿ ಮೇಲೆ ಕ್ಲಿಕ್ ಮಾಡೋಣ ಬೇಡ, ಇವಾಗಲೇ ಕ್ಲಿಕ್ ಮಾಡೋದು ಬೇಡ, 1 ಗಂಟೆ 2 ಗಂಟೆ ಆದ್ಮೇಲೆ ಕ್ಲಿಕ್ ಮಾಡೋಣ, ನೋಡೋಣ. ಇವಾಗಲೇ ನೋಡ್ಬಿಟ್ರೆ ನಾನು ಅವ್ರನ್ನ ಅವರಿಗೋಸ್ಕರನೇ ಒಂಥರ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗ್ಬಿಡುತ್ತೆ, ಅಥವಾ ನನ್ನ ಟೆನ್ಷನ್ ಅವ್ರ ಮೇಲಿದೆ ಅನ್ಸ್ಬಿಡುತ್ತೆ. ಸೊ ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಇಟ್ಸ್ ಲೈಕ್ ಇದ್ರಲ್ಲಿ ನೋಡ್ಬೋದು ನೀವು, ದೇರ್ ಈಸ್ ಬ್ಲ್ಯಾಕ್, ದೇರ್ ಈಸ್ ವೈಟ್, ಎರಡೆರಡು ಪ್ರಾಣಿಗಳಿದೆ. ಬ್ಲ್ಯಾಕ್ ಒಂದ್ ಕಡೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ, ವೈಟ್ ಇನ್ನೊಂದ್ ಕಡೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅವರ ಒಂದು ಮೈಂಡ್ ಸೆಟ್ ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಒಂದ್ ಮೂಮೆಂಟ್ ಮೆಸೇಜ್ ಮಾಡೋಣ, ಒಂದ್ ಮೂಮೆಂಟ್ ಬೇಡ, ಒಂದ್ ಮೂಮೆಂಟ್ ಕಾಲ್ ಮಾಡೋಣ, ಒಂದ್ ಮೂಮೆಂಟ್ ಬೇಡ, ಅಥವಾ ಕಾಲ್ ಮಾಡಿದಾಗ್ಲೂ ಮಾತಾಡ್ಸ್ಬೇಕಾದ್ರೂ ನಾನು ಈ ತರ ಕೇಳಲ್ಲ ಬೇಡವಾ, ಏನೋ ಈ ತರ ಅವ್ರ ಹಾರ್ಟ್ ಒಳಗೇನೆ ಅವ್ರು ಅದೊಂಥರ ಸೀಸೋ ಆಟ ಆಡ್ತಾ ಇದ್ದಾರೆ. ಆ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆನೂ ಹೋಗ್ತಾ ಇಲ್ಲ. ದಟ್ ಈಸ್ ವೈ ದೇ ಆರ್ ಒಬ್ಸೆಸ್ಡ್ ವಿತ್ ಯು ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾನೇ ಅಟ್ರಾಕ್ಟ್ ಆಗಿದ್ದಾರೆ ಅಂಡ್ ತುಂಬಾನೇ ಇಷ್ಟ ಆಗಿದೆ ನಿಮ್ ಕಂಡ್ರೆ. ಬಟ್ ಅವ್ರಿಗೆ ಆ ಎನರ್ಜಿಸ್ ತುಂಬಾನೇ ಒಂಥರ ಎಳ್ದಾಡ್ತಾ ಇದೆ. ಮಾತಾಡ್ಸ್ಬೇಕಾ ಬೇಡವಾ, ಕ್ಲೋಸ್ ಆಗಿ ಆಕ್ಟ್ ಮಾಡ್ಬೇಕಾ ಬೇಡವಾ, ಅವ್ರಿಗೆ ಏನಾದ್ರು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಇದ್ರೆ ಆಮೇಲೆ ನನ್ನ ಏನಾದ್ರು ರಿಜೆಕ್ಟ್ ಮಾಡಿಬಿಟ್ರೆ ಮುಂದೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇನ್ನೂ ಎಂಬ್ಯಾರಸ್ ಆಗ್ಬಿಡುತ್ತೆ. ಸೊ ಈ ಥರ ಒಂದು ಎನರ್ಜಿ ಒಂಥರ ಅವ್ರ ಮೈಂಡಲ್ಲಿ ಯಾವಾಗ್ಲೂ ಕೇಳಲಾ ಬೇಡವಾ, ಮಾತಾಡಿಸ್ಲಾ ಬೇಡವಾ, ಕ್ಲೋಸ್ ಆಗ್ಲಾ ಬೇಡವಾ, ನಾನು ಇವ್ರ ಬಗ್ಗೆ ನಿಜವಾಗ್ಲೂ ಇಷ್ಟೊಂದು ಯೋಚನೆ ಮಾಡ್ಬೇಕಾ ಬೇಡವಾ. ಸೊ ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಅವರ ಒಂದು ಮೈಂಡಲ್ಲಿ ಬರ್ತಾ ಇದೆ. ಅಥವಾ ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಲಾ ಬೇಡವಾ, ನನಗೆ ಅವ್ರು ಇಷ್ಟ ಆಗಿದ್ದಾರೆ, ನಾನು ಅದನ್ನ ಹೇಳ್ಕೋಬೇಕಾ ಬೇಡವಾ, ಓಪನ್ ಅಪ್ ಆಗ್ಬೇಕಾ ಬೇಡವಾ. ಸೊ ಈ ಥರ ಒಂದಷ್ಟು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಗ್ರೂಪ್ 2 ಇಂಟ್ರೆಸ್ಟಿಂಗ್. ಬಟ್
ಈ ಒಂದು ಮೆಸೇಜ್ ಯಾಕೆ ಬಂತು ಐ ಹ್ಯಾವ್ ನೋ ಐಡಿಯಾ, ಬಟ್ ಲೆಟ್ ಮಿ ಸಿ. ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಸೊ ಇಟ್ಸ್ ಲೈಕ್ ಮೇ ಬಿ ನೀವೇನಾದ್ರು ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಅವ್ರ ಜೊತೆ ಮಾತಾಡ್ಸ್ಬೇಕಾ ಬೇಡವಾ ಅಂತ ಏನಾದ್ರು ನಿಮ್ಮ ಮೈಂಡಲ್ಲಿ ಬರ್ತಾ ಇದೆ ಅಂದ್ರೆ, ಇಫ್ ಪಾಸಿಬಲ್ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಅಟ್ ಲೀಸ್ಟ್ ಫಾರ್ ಅನದರ್ 1 ವೀಕ್ 7 days ಈ ಪರ್ಸನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಬಿಕಾಸ್ ಅವ್ರಿಗೆ ಇವಾಗ ಏನೇ ನೆಕ್ಸ್ಟ್ ಸ್ಟೆಪ್ ತಗೊಳೋದಕ್ಕೂ ಮುಂಚೆ, ಏನೇ ನೆಕ್ಸ್ಟ್ ಡಿಸಿಷನ್ ತಗೊಳೋದಕ್ಕೂ ಮುಂಚೆ, ಅಥವಾ ಏನೇ ನೆಕ್ಸ್ಟ್ ಆಕ್ಷನ್ ತಗೊಳೋದಕ್ಕೂ ಮುಂಚೆ ಅವ್ರಿಗೇನೆ ಇವಾಗ ಒಂದು ಕಾಮ್ನೆಸ್ ಬೇಕು. ಬಿಕಾಸ್ ದೇ ಆರ್ ಗೋಯಿಂಗ್ ಔಟ್ ಆಫ್ ದೇರ್ ಮೈಂಡ್. ಅವರಿಗೆ ಆಗ್ತಾ ಇಲ್ಲ, ಏನೇ ಡಿಸಿಷನ್ ತಗೊಳೋದಕ್ಕೂ ಆಗ್ತಾ ಇಲ್ಲ. ಆ ಥರ ಒಂದು ಎನರ್ಜಿಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ. ಓಪ್ಸ್. ಓಕೆ, ಲೆಟ್ಸ್ ಸಿ. Ten of Swords. Maybe that is why ಈ ಮೆಸೇಜ್ ಬರ್ತಾ ಇದೆ. ಐ ಕಾಂಟ್ ಟಾಕ್ ಟು ಯು ರೈಟ್ ನೌ. ರೀಸೆಂಟ್ ಆಗಿ ಒಂದು ಬ್ರೇಕಪ್, ಅಥವಾ ರೀಸೆಂಟ್ ಆಗಿ ಅವರ ಒಂದು ಲೈಫಲ್ಲಿ ಯಾವುದೋ ಒಂದು ಕನೆಕ್ಷನ್ ಎಂಡ್ ಆಗಿರೋದು, ರೀಸೆಂಟ್ ಆಗಿ ಯಾರೋ ಒಬ್ರವರಿಗೆ ಡೀಪ್ ಆಗಿ ಹರ್ಟ್ ಮಾಡಿರೋದು, ಅಥವಾ ರೀಸೆಂಟ್ ಆಗಿ ಏನೋ ಒಂದು ಅವ್ರ ಲೈಫಲ್ಲಿ ಸಮಥಿಂಗ್ ಎಂಡ್ ಆಗಿದೆ, ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಆಗಿದೆ, ಅಥವಾ ಅವ್ರ ಲೈಫ್ ಅವ್ರಿಗೂ ಯಾರೋ ಹರ್ಟ್ ಮಾಡಿರೋದು, ಅವ್ರಿಗೂ ನಿಜವಾಗ್ಲೂ ಜೆನ್ಯೂನ್ ಆಗಿ ಬೇಜಾರಾಗೋ ಥರ ಹರ್ಟ್ ಮಾಡಿರೋದು, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಮೇ ಬಿ ಅವ್ರಿಗೆ ಹೆಂಗೆ ಅಂತಂದರೆ, ನನಗೆ ಇವಾಗ ನನ್ನ ಸ್ಪೇಸ್ ಕೂಡ ಬೇಕು. ಬಟ್ ಇಟ್ ಡಸಂಟ್ ಮೀನ್ ನಿಮ್ಮನ್ನ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಲ್ಲ. ನಿಮ್ಮ ಕಂಡ್ರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಅವ್ರಿಗೆ ಇಷ್ಟ ಆಗಿದೆ, ಜೆನ್ಯೂನ್ ಆಗಿ ಆ ಒಂದು ಅಟ್ರಾಕ್ಷನ್ ಆಗಿದೆ. ಬಟ್ ಇವಾಗ ಅವರು ಯಾವುದೋ ನೋವು ಫೇಸಲ್ಲಿ ಇದ್ದಾರೆ, ನೋವಿನ ಫೇಸಲ್ಲಿ ಇದ್ದಾರೆ. ಅವರ ಫ್ಯಾಮಿಲಿಲಿ ಏನೋ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್ ಆಗಿರೋದಿರ್ಬೋದು, ಕರಿಯರ್ ವೈಸಲ್ಲಿ ಏನೋ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್ ಆಗಿರ್ಬೋದು, ಏನೋ ಒಂದು ಡೀಪ್ ಆಗಿ ಹರ್ಟ್ ಆಗಿದೆ, ಡೀಪ್ ಆಗಿ ಅವ್ರ ಮನ್ಸಿಗೆ ತಗೊಂಡಿದ್ದಾರೆ, ಡೀಪ್ ಆಗಿ ಅದು ಹರ್ಟ್ ಆಗಿದೆ. ಆ್ಯಂಡ್ ಐ ಥಿಂಕ್ ಅವ್ರಿಗೆ ಇವಾಗ ಒಂದು ಸ್ಪೇಸ್ ಬೇಕು ಇನ್ ಎವ್ರಿ ವೇ. ಅದಕ್ಕೆ ಅವ್ರಿಗೆ ಹೆಂಗೆ ಅಂದರೆ ಅವ್ರಿಗೆ ನಿಮಗೆ ಅದು ಹೇಳ್ಕೊಡೋಷ್ಟು ಮೇ ಬಿ ಕ್ಲೋಸ್ ಇಲ್ವೇನೋ, ಅಥವಾ ಅವ್ರಿಗೆ ಆ ಒಂದು ನೋವು, ಆ ಒಂದು ಎಂಡಿಂಗ್, ಆ ಒಂದು ಬ್ರೇಕಪ್ ಅಥವಾ ಆ ಒಂದು ಬ್ರೇಕಿಂಗ್ ಸಿಚುವೇಶನ್ನ ನಿಮ್ಮ ಜೊತೆ ಹೇಳ್ಕೊಳೋಕೆ ಪ್ರಾಬಬ್ಲಿ ಅವ್ರಿಗೆ ಇಷ್ಟ ಇಲ್ಲ. ಅವರಿಗೆ ಮೇ ಬಿ ದಟ್ ಈಸ್ ದ ರೀಸನ್. ಅವ್ರಿಗೆ ಅವರ ಒಂದು ಸ್ಪೇಸ್ ಬೇಕು. ನನಗೆ ನನ್ನ ಸ್ಪೇಸ್ ಬೇಕು, ನಾನು ನನ್ನ ಪೇಯ್ನ ಫಸ್ಟ್ ನಾನು ಹೀಲ್ ಮಾಡ್ಕೊತೀನಿ, ನಾನು ಇವಾಗ ನಿನ್ನ ಮಾತಾಡ್ಸೋ ಸಿಚುವೇಶನಲ್ಲಿ ಇಲ್ಲ. ಸಿ, ಐ ಥಿಂಕ್ ರೆಸ್ಪೆಕ್ಟ್ ದೇರ್ ಸ್ಪೇಸ್. ಇವಾಗ ನೀವು ಅವರ ಒಂದು ಸ್ಪೇಸ್ನ ರೆಸ್ಪೆಕ್ಟ್ ಮಾಡಲೇಬೇಕು, ನೋ ಮ್ಯಾಟರ್ ವಾಟ್, ರೈಟ್? ಗ್ರೂಪ್ 2, ದಟ್ ಈಸ್ ವೈ ಅದಕ್ಕೆ ಈ ಒಂದು ಮೆಸೇಜ್ ಬರ್ತದೆ. ಇದರಲ್ಲಿ ನಿಮ್ಮದು ಯಾವುದೇ ರೀತಿಯಾದ ತಪ್ಪಿಲ್ಲ. ಸೊ ಪ್ರಾಬಬ್ಲಿ ಗ್ರೂಪ್ 2 ಮೆಸೇಜ್ ನಿಮಗಿದೆ ಬರ್ತಾ ಇರೋದು. ನಿಮ್ಮದು ಈ ಸಿಚುವೇಶನಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅವ್ರು ಯಾಕೆ ಮಾತಾಡಿಸ್ತಾ ಇಲ್ಲ, ಅವ್ರು ಮುಂಚೆ ಇದ್ದಂಗೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಯಾಕೆ ಅಟೆನ್ಷನ್ ಕೊಡ್ತಾ ಇಲ್ಲ, ಹಾಗೆಲ್ಲ ಒಂದಷ್ಟು ಮೆಸೇಜಸ್ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇದೆ ಅಂದರೆ ಇಟ್ಸ್ ಅ ಮೆಸೇಜ್ ನಿಮಗೆ. ನಿಮ್ಮ ಸೈಡಿಂದ ಯಾವ ತಪ್ಪು ಕೂಡ ಇಲ್ಲ. ನಿಮ್ಮಿಂದ ಅವರು ಸೈಲೆಂಟ್ ಆಗಿಲ್ಲ. ಅವರ ಒಂದು ಪರ್ಸ್ನಲ್ ರೀಸನ್ಸ್, ಅವರ ಒಂದು ಲೈಫಲ್ಲಿ ಆಗ್ತಾ ಇರೋ ಒಂದಷ್ಟು ನೆಗೆಟಿವ್ ಸಿಚುವೇಶನ್ಸ್, ಘಟನೆಗಳು ಅವ್ರನ್ನ ಸೈಲೆಂಟ್ ಮಾಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾ, ಲೆಟ್ಸ್ ಸಿ. ಗ್ರೂಪ್ 2, ದೇರ್ ಈಸ್ ಪೇಜ್ ಆಫ್ ವಾಂಡ್ಸ್. ಪೇಜಸ್ ಅಂತ ಬಂದಾಗ ಫಸ್ಟ್ ಥಿಂಗ್ ಇಸ್ ಇಮ್ಮೆಚ್ಯೂರ್ ಎನರ್ಜಿ ನನಗೆ ಎದ್ದು ಕಾಣುತ್ತೆ. ಅಗೇನ್ ದಿಸ್ ಈಸ್ ಆಲ್ಸೋ ನೇವ್ ಎನರ್ಜಿ, ದಿಸ್ ಈಸ್ ಆಲ್ಸೋ ನೇವ್. ಇವನು ಕೂಡ ಒಬ್ಬ ಹೋರಾಟಗಾರನೇ, ಇವರು ಕೂಡ ಒಬ್ಬ ಹೋರಾಟಗಾರನೇ. ಐಲ್ ಟೆಲ್ ಯು. ಓಕೆ, ನಾನೇನು ಡೈರೆಕ್ಟಾಗಿ ಹೇಳ್ತೀನಿ. ಓಕೆ, ನನಗೆ ಈ ಥರ ಮೆಸೇಜಸ್ನ ಡೈರೆಕ್ಟಾಗಿ ಹೆಂಗೆ ಹೇಳೋದು, ನನಗೆ ಹೇಳಕ್ಕೆ ಬರುತ್ತೆ, ಆಯಿತಾ? ಬಟ್ ನನ್ನ ಒಂದು ಚಾನಲಲ್ಲಿ ಈವನ್ ಟೀನೇಜರ್ಸ್ ನೋಡ್ತಾರೆ, ಫ್ಯಾಮಿಲಿ ಪೀಪಲ್ ನೋಡ್ತಾರೆ. ಐ ಕ್ಯಾನ್ ನಾಟ್ ಹೇಳೋದಕ್ಕಾಗಲ್ಲ. ಸೊ ನಾನೇನು ನೋಡ್ತಾ ಇದೀನಿ, ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ, ಆ ಒಂದು ಎಕ್ಸೈಟ್ಮೆಂಟ್ ಇದೆ, ತುಂಬ ಕನೆಕ್ಟ್ ಆಗಬೇಕು ಅಂತ ಕೂಡ ಕ್ಯೂರಿಯಾಸಿಟಿ ಇದೆ, ಇಷ್ಟ ಆಗಿದ್ದೀರ ನೀವು. ಬಟ್ ಲಾಂಗ್ ಟರ್ಮ್ ಎಲ್ಲ ಯೋಚನೆ ಮಾಡ್ತಾ ಇಲ್ಲ ನಿಮ್ಮ ಜೊತೆ. ಲಾಂಗ್ ಟರ್ಮ್ವರೆಗೂ ಇವ್ರ ಲೈಫಲ್ಲಿ ನಾನು ಇರಬೇಕು, ಅಥವಾ ನನ್ನ ಲೈಫಲ್ಲಿ ಇವ್ರು ಇರಬೇಕು, ಇನ್ನು ನೋಡಿದಾಗ ಆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡಬೇಕು, ಆ ಥರ ಎನರ್ಜಿ ಕೂಡ ಅವರಿಗೆ ಇವಾಗಲೇ ಬರ್ತಾ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಡೀಪ್ ಸೀರಿಯಸ್ನೆಸ್ನ ನಾನು ನೋಡ್ತಾ ಇಲ್ಲ.
ಸಿ ನಿಮ್ಮನ್ನ ಇವಾಗ ನಡ್ಕೊಂಡು ಹೋಗ್ತಾ ಇರ್ತೀವಿ, ಒಂದು ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಆ ಮೂಮೆಂಟಲ್ಲಿ ಓಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಟ್ಟೆ ಹಾಕಿದ್ದಾರೆ, ಓಕೆ ದೇರ್ ಇಸ್ ಅನ್ ಅಟ್ರಾಕ್ಟಿವ್ ಲುಕ್ ಇದೆ, ಆ ಥರ ನಾವು ಅನ್ಕೊತೀವಿ. ಬಟ್ ಅನ್ಕೊಂಡಿದ್ ಕೂಡಲೇ ಓಕೆ ಇವರೇ ನನ್ನ ಲಾಂಗ್ ಟರ್ಮ್ ಪಾರ್ಟ್ನರ್, ಇವ್ರನ್ನ ನನ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಆ ಥರ ಎಲ್ಲ ನಾವು ಅನ್ಕೊಳ್ಳಲ್ಲ. ಚೆನ್ನಾಗಿದ್ದಾರೆ ಅನ್ಕೊಂಡು ಬರ್ತೀವಿ ಅಲ್ವಾ. ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಚೆನ್ನಾಗಿ ಯಾರೋ ಪೋಸ್ಟ್ ಮಾಡಿದ್ದಾರೆ ಅನ್ಕೂಡಲೇ ವಾವ್ ಮೆಸೇಜ್ ಮಾಡೋಣ, ಕನೆಕ್ಟ್ ಆಗೋಣ, ಆ ಥರ ಎಲ್ಲ ನಾವು ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ಯೋಚನೆ ಮಾಡಿ ಚೆನ್ನಾಗಿದೆ ಅನ್ಕೊಂಡು ಇರ್ತೀವಿ, ರೈಟ್? ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಬಟ್ ನಿಮ್ಮ ಮೇಲೆ ಅವರಿಗೆ ಸ್ವಲ್ಪ ಜಾಸ್ತಿನೇ ಅಟ್ರಾಕ್ಷನ್ ಆಗಿದೆ. ಇವಾಗ ಹೆಂಗೆ ಅಂತ ನೀವು ಕನೆಕ್ಟ್ ಬೇರೆ ಆಗಿದ್ದೀರಾ ಅಂದರೆ, ಲೈಕ್ ಇವನ್ ಮೆಸೇಜ್ ಮಾಡ್ಕೊಂಡಿದ್ದೀರಾ, ಸ್ಟ್ರೇಂಜರ್ಸ್ ಥರ ಇಲ್ಲ, ಅಟ್ಲೀಸ್ಟ್ ಮೆಸೇಜ್ ಮಾಡ್ಕೊಂಡಿದ್ದೀರಾ, ಮಾತುಕತೆ ಆಗ್ತಾ ಇದೆ ಅಂದರೆ ಮೇ ಬಿ ಅವ್ರಿಗೆ ಇನ್ನೂ ಕ್ಲೋಸ್ ಆಗಕ್ಕೆ ಇಷ್ಟ ಇದೆ. ಬಟ್ ಇವಾಗಿನ ಎನರ್ಜಿ ನೋಡಿದ್ರೆ ನಿಮ್ಮ ಜೊತೆ ಯಾವುದೇ ರೀತಿ ಒಂದು ಲಾಂಗ್ ಟರ್ಮ್, ಬಿಕಾಸ್ ಈ ಒಂದು ಕಾರ್ಡಿಂದ ನನಗೆ ಆ ಮೆಸೇಜ್ ಬರ್ತಾ ಇದೆ, ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅವ್ರು ಇನ್ನೂ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ, ಅಥವಾ ಸೀರಿಯಸ್ನೆಸ್ ಅನ್ನೋದು ನಿಮ್ಮ ಮೇಲೆ ತೋರಿಸ್ತಾ ಇಲ್ಲ, ತೋರಿಸ್ಬೇಕು ಅನ್ನೋದು ಕೂಡ ಅವರ ಮೈಂಡ್ ಸೆಟ್ಟಲ್ಲಿ ಇಲ್ಲ. ಆ ಥರ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ದೇರ್ ಈಸ್ 10 ಆಫ್ ಸ್ಪೋರ್ಟ್ಸ್. ಅಂದರೆ ಏನೋ ಒಂದು ಲೈಫಲ್ಲಿ ಎಂಡ್ ಆಗಿದೆ ಅವ್ರಿಗೆ. ಹೆಂಗೆ ಅಂತಂದರೆ ಓಕೆ ನನ್ನ ಲೈಫ್ನ ಇವಾಗ ಜಸ್ಟ್ ಅಟ್ಯಾಚ್ಮೆಂಟಿಂದ, ಎಮೋಷ್ನಲ್ ಕನೆಕ್ಷನಿಂದ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳೋಣ, ಲೆಟ್ ಮಿ ಬಿ ಹ್ಯಾಪಿ, ಖುಷಿಯಾಗಿರೋಣ, ಇವಾಗ ನನ್ನ ಮೇಲೆ ಫೋಕಸ್ ಮಾಡೋಣ, ಜಾಸ್ತಿ ರಿಲೇಷನ್ಶಿಪ್ ಮೇಲೆ ಎಮೋಷನ್ಸ್ ಬೇಡ ನನಗೆ, ಲೈಫ್ನ ಈಸಿಯಾಗಿ ತೊಗೊಳ್ಳೋಣ, ಈ ಥರ ಒಂದಷ್ಟು ಥಾಟ್ಸ್ ಅವರ ಮೈಂಡ್ ಸೆಟ್ಟಲ್ಲಿ ಬರ್ತಾ ಇದೆ. ಮೇ ಬಿ ದಟ್ ಈಸ್ ವೈ ಅವ್ರಿಗೆ ಯಾವುದೇ ರೀತಿಯಾದ ಪ್ರಾಮಿಸಸ್, ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ನಿಮ್ಮ ಮೇಲೆ ಮಾಡೋದಕ್ಕೆ ಕೂಡ ಮನ್ಸು ಬರ್ತಾ ಇಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಎಸ್, ಇದಾಗಿತ್ತು ಗ್ರೂಪ್ 2 ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ಈ ಪರ್ಸನ್ ಯಾವ ಒಂದು ಇಂಟೆನ್ಷನ್ ಇದೆ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವರಿಂದ ನೀವು ಅಟ್ಲೀಸ್ಟ್ ಅಷ್ಟು ಗೊತ್ತಾಯಿತು ಅನ್ಕೊತೀನಿ, ರೈಟ್? ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ಟರ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ. ಎಂಡ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ದಟ್ಸ್ ಇಟ್. ಆ್ಯಂಡ್ ಆ್ಯಸ್ ಯೂಶ್ವಲ್ ಐ ಲವ್ ಯು ಆಲ್ ಆ್ಯಂಡ್ ಟೇಕ್ ಕೇರ್. ಇವಾಗ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ಯಾರಿಗಾರು ಹುಷಾರಿಲ್ಲ ಅಂದರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಆ್ಯಂಡ್ ಒಂದೇ ಬಾಟಲ್ ನೀರು ಕುಡಿಯೋದಕ್ಕೆಲ್ಲ ಹೋಗಬೇಡಿ, ಆ್ಯಂಡ್ ಸ್ಟೇ ವಾರ್ಮ್. ದಟ್ಸ್ ಇಟ್. ಓಕೆ, ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.